ನಮಸ್ಕಾರ. ಬೀದರ್ನ ಈ ಒಂದು ಸ್ಥಳಕ್ಕೆ ನೀವು ಒಮ್ಮೆ ಹೋದರೆ ಸಾಕು, ಖಂಡಿತವಾಗ್ಲೂ ಒಂದೇ ವಾರದಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ ಬೀದರ್ನ ಈ ಒಂದು ಪವರ್ಫುಲ್ ಸ್ಥಳಕ್ಕೆ ಒಮ್ಮೆ ಹೋಗಿ ಬನ್ನಿ ಸಾಕು, ಖಂಡಿತವಾಗ್ಲೂ ಒಂದೇ ವಾರದಲ್ಲಿ ಕೋಟ್ಯಾಧಿಪತಿಗಳಾಗೇ ಆಗ್ತೀರಾ. ಯಾವುದದು ಪವರ್ಫುಲ್ ಸ್ಥಳ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ 2 ಸಾರಿ ಪ್ರೆಸ್ ಮಾಡಿ ನೋಡಿ. ಎಸ್ಪೆಷಲಿ ಈ ಒಂದು ಬೀದರ್ನಲ್ಲಿರುವ ಈ ಒಂದು ಸ್ಥಳಕ್ಕೆ ನೀವು ಈ ಅಮಾವಾಸ್ಯೆ ಮಂಗಳವಾರ ಸ್ವಾತಿ ನಕ್ಷತ್ರ ಬಂದಾಗ, ಅಥವಾ ಹುಣ್ಣಿಮೆ ಮಂಗಳವಾರ ಸ್ವಾತಿ ನಕ್ಷತ್ರ ಬಂದಾಗ, ಅಥವಾ ಅಮಾವಾಸ್ಯೆ ಶನಿವಾರ ಸ್ವಾತಿ ನಕ್ಷತ್ರ, ಅಥವಾ ಹುಣ್ಣಿಮೆ ಶನಿವಾರ ಸ್ವಾತಿ ನಕ್ಷತ್ರ ಬಂದಾಗ ಈ ಒಂದು ಬೀದರ್ನಲ್ಲಿರುವ ಈ ಒಂದು ಸ್ಥಳಕ್ಕೆ ಯಾವುದು ಗೊತ್ತಾ? ಅದು ಸ್ಥಳ ಜರಣಿ ನರಸಿಂಹಸ್ವಾಮಿ ದೇವಸ್ಥಾನ. ಜರಣಿ ಗುಹಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನೀವು ಈ ಒಂದು ತಿಥಿ, ಈ ಒಂದು ವಾರ, ಈ ನಕ್ಷತ್ರದಲ್ಲಿ ಹೋಗಿ ನೋಡಿ. ಖಂಡಿತವಾಗ್ಲೂ ಈ ಎಸ್ಪೆಷಲಿ ಈ ಸಂತಾನ ಪ್ರಾಪ್ತಿಗೆ, ಮಕ್ಕಳಾಗ್ದಲೇ ಇದ್ದವರಿಗೆ, ಈ ಮಾಟ ಮಂತ್ರ ವಾಮಾಚಾರಕ್ಕೆ, ಈ ಎಸ್ಪೆಷಲಿ ಶತ್ರುಕಾಟ, ಹಿತಶತ್ರು ಕಾಟಗಳೇನಾದರೂ ಇದ್ದರೆ ಹೋಗ್ತವೆ. ಅದೊಂದೇ ಅಲ್ಲ, ಆಸ್ತಿ ವಿಚಾರದಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ ನೋಡಿ. ಆಸ್ತಿ ವಿಚಾರದಲ್ಲಿ ಅನುಕೂಲ ಆಯಿತು ಅಂದರೆ ನೀವೇ ಕೋಟ್ಯಾಧಿಪತಿಗಳು. ಯಾಕೆ ಈ ಒಂದು ಸ್ವಾತಿ ನಕ್ಷತ್ರ ಅಂದರೆ ಸಾಕ್ಷಾತ್ ನರಸಿಂಹಸ್ವಾಮಿ ಹುಟ್ಟಿರೋ ನಕ್ಷತ್ರ, ಲಕ್ಷ್ಮೀ ನರಸಿಂಹಸ್ವಾಮಿ ಹುಟ್ಟಿರೋ ನಕ್ಷತ್ರ ಸ್ವಾತಿ ನಕ್ಷತ್ರ. ಈ ಒಂದು ಸಂದರ್ಭಗಳಲ್ಲಿ ಹೋಗಿ ಅಲ್ಲಿ ಗುಹಾ ನರಸಿಂಹಸ್ವಾಮಿ, ಜರಣಿ ನರಸಿಂಹಸ್ವಾಮಿ ಆ ನೀರಿನಲ್ಲಿ ಹೋಗ್ತಿರಲ್ವ ನೀವು ದರ್ಶನ ಮಾಡುವಾಗ, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಹಂ ಅಂತ ಈ ಮಂತ್ರಣ ಆ ನೀರಿನಲ್ಲಿ ದರ್ಶನ ಮಾಡುವ ಸಂದರ್ಭದಲ್ಲಿ ಇದನ್ನು ಅನ್ಲಿಮಿಟೆಡ್ ಪಠಣೆ ಮಾಡಬೇಕು. ತದನಂತರ ಹೊರಗಡೆ ಬಂದು ಅಲ್ಲಿ ಕುತ್ಕೊಂಡು ಲಕ್ಷ್ಮೀ ಕರಾವಲಂಬ ಸ್ತೋತ್ರ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರನ 3 ಬಾರಿ ಪಠಣೆ ಮಾಡಿದರೆ ಒಂದೇ ವಾರದಲ್ಲಿ ನೀವು ಕೋಟ್ಯಾಧಿಪತಿಗಳಾಗ್ತೀರಾ. ಖಂಡಿತವಾಗ್ಲೂ ಆಸ್ತಿ ವಿಚಾರಗಳಲ್ಲಿ ಅಣ್ಣತಮ್ಮಗಳು, ಅಕ್ಕಂಗಿಗಳು, ದೊಡ್ಡಪ್ಪ ಚಿಕ್ಕಪ್ಪ, ಇನ್ನೊಂದು ಮತ್ತೊಂದು ಆಸ್ತಿ ವಾದ ವಿವಾದ, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ರೆ ಈ ಆಸ್ತಿ ವಿಚಾರದಲ್ಲಿ ಅನುಕೂಲಗಳಾಗುತ್ತೆ. ಜೊತೆಗೆ ಸಂತಾನ ಪ್ರಾಪ್ತಿಗೆ, ಈ ಒಂದು ಮಾಠ ಮಂತ್ರಕ್ಕೆ, ಶತ್ರು ಕಾಟುಗಳಿಗೆ, ಎಸ್ಪೆಷಲಿ ಉದ್ಯೋಗ ಸಿಗ್ತಿಲ್ಲ ಅಂತಿರ್ತೀರ, ಉದ್ಯೋಗ ವಿಚಾರಕ್ಕೆ, ಮದುವೆ ವಿಚಾರಕ್ಕೆ ತುಂಬ ಅನುಕೂಲಕರವಾಗುತ್ತೆ. ಎಸ್ಪೆಷಲಿ ಇಂಥ ಸಂದರ್ಭಗಳಲ್ಲಿ ಹೋದಾಗ ಅರ್ಥ ಮಾಡ್ಕೊಳ್ಳಿ ನೋಡಿ. ಯೂಟ್ಯೂಬ್ನಲ್ಲಿ ನಾನೆಲ್ಲೂ ಫೋನ್ ನಂಬರ್ ಹಾಕಲ್ಲ, ಯಾರೂ ಫೋನ್ ಮಾಡೋಕ್ಕೆ ಹೋಗಬೇಡಿ. ಆನ್ಲೈನ್ ಮುಖಾಂತರ ಜ್ಯೋತಿಷ್ಯ ಹೇಳಲ್ಲ, ಆಫ್ಲೈನ್ ಮುಖಾಂತರ ಜ್ಯೋತಿಷ್ಯ ಹೇಳಲ್ಲ. ಯೂಟ್ಯೂಬ್ನಲ್ಲಿ ಮಾರ್ಗದರ್ಶನ ಮಾಡ್ತಿರ್ತೀನಿ, ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಅರ್ಥ ಆಯ್ತಾ? ಜರಣಿ ನರಸಿಂಹಸ್ವಾಮಿ ಬೀದರ್ನಿಂದ ಒಂದು 4 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ನಮಸ್ಕಾರ.